ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ನಿಯಮಗಳಲ್ಲಾಗಿರುವಂತಹ ಬದಲಾವಣೆ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನೋ ಸರ್ಕಾರಿ ನೌಕರಿಯಲ್ಲಿ ಮಾಡ್ತಾ ಇದ್ದವರಾಗಿದ್ದರೂ ಕೂಡ ಇದನ್ನು ತಿಳ್ಕೊಳ್ಳಿ. ಯಾಕಂದರೆ ನೀವು ನಿವೃತ್ತರಾದಂತಹ ಆದಾಗ ಸಿಗುವಂತಹ ಪಿಂಚಣಿ ನಿಯಮದಲ್ಲಿ ಹಲವಾರು ಬದಲಾವಣೆಗಳಾಗಿವೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರೂ ವಿಡಿಯೋ ಮಾಡಿ ಇಮಿಡಿಯೇಟಾಗಿ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ, ಹಾಗೂ ನೀವೆಲ್ಲ ಇನ್ಫಾರ್ಮೇಷನ್ಗಳನ್ನು ಇಮಿಡಿಯೇಟಾಗಿ ತಿಳ್ಕೊಳ್ಬೋದಾಗಿದೆ. ಇದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಜಸ್ಟ್ ನೀವು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿದರೆ ನನ್ನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವೇನಾದರೂ ಕೇಂದ್ರ ಸರ್ಕಾರಿ ನೌಕರರು ಅಥವಾ ನಿವೃತ್ತರಾಗಿದ್ದರೆ ಅದರ ಬಗೆಗಿನ ವಿಡಿಯೋನ ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇಲಿಸ್ಟ್ಗೆ ಹೋದರೆ ಇದುವರೆಗೆ ಸರ್ಕಾರದಿಂದ ಹೊರಡಿಸಿರುವಂತಹ ಆದೇಶ ಪ್ರತಿಗಳೆಲ್ಲ ವಿವರಗಳನ್ನು ನೀವಲ್ಲಿ ಪಡೆಯಬಹುದಾಗಿದೆ. ಹಾಗೂ ಈ ವಿಡಿಯೋವನ್ನು ನಿಮ್ಮ ಕೊಲೀಗ್ಸ್ಗೆ ಹಾಗೂ ನಿಮಗೆ ಪರಿಚಯ ಇರೋರಿಗೆ ಕೂಡ ಫಾರ್ವರ್ಡ್ ಮಾಡಿ ವಿಷಯವನ್ನು ಶೇರ್ ಮಾಡಿ. ನಾನು ಮೊದಲೇ ಹೇಳಿದಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ನಿಯಮಗಳಲ್ಲಾಗಿರೋ ಬದಲಾವಣೆಗಳು ಏನೇನು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದರ ವರದಿ ಇಲ್ಲಿದೆ, ಅದನ್ನು ತಿಳಿಸ್ಕೊಡ್ತೀನಿ. NPS ಯೋಜನೆಯಡಿ ನಿವೃತ್ತಿ ಹೊಂದಿದ್ದ ನೌಕರರ ಪ್ರ್ಯಾನ್ ಖಾತೆಯಲ್ಲಿರುವ 60% ಲಂಸಮ್ ಮೊತ್ತವನ್ನು ನೌಕರರು ಹಿಂಪಡೆಯಬಹುದಾಗಿದೆ. ಅಂದರೆ ನೀವು ರಿಟೈರ್ಡ್ ಆಗ್ತಾ ನಿಮ್ಮ NPS ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇರುತ್ತೋ ಆ ಅಮೌಂಟ್ನ 60% ನೀವು ರಿಟೈರ್ಡ್ ಆದಾಗ ಪಡೆದುಕೊಳ್ಬೋದಾಗಿದೆ. ಉಳಿದ 40% ಮೊತ್ತವನ್ನು ಆ್ಯನ್ಯುಟಿ ಸರ್ವಿಸ್ ಪ್ರೊವೈಡರ್ ಹೂಡಿಕೆ ಮಾಡಿ ಮಾಸಿಕ ಪಿಂಚಣಿಯನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗುತ್ತದೆ. ಅಂದರೆ ಉಳಿದ 60% ನಿಮಗೆ ರಿಟೈರ್ಡ್ ಆದ ತಕ್ಷಣ ಸಿಗುತ್ತೆ. ಉಳಿದ 40% ಏನಿರುತ್ತೆ ಅದನ್ನು ಮತ್ತೆ ಅದರಲ್ಲೇ ಇನ್ವೆಸ್ಟ್ ಮಾಡ್ತಾರೆ. ಸೊ ಅದರಿಂದ ನಿಮಗೆ ತಿಂಗಳ ಪೆನ್ಷನಲ್ಲಿ ಮಂತ್ಲಿ ಪೆನ್ಷನ್ ಸಿಗುತ್ತೆ. NPS ಯೋಜನೆಯಡಿ ನಿವೃತ್ತಿಯಾಗುವ ಸರ್ಕಾರಿ ನೌಕರರ ಪಿಂಚಣಿಯು ನೌಕರರು ಸಲ್ಲಿಸುವ ಸೇವಾ ಅವಧಿ ಮತ್ತು ಸದರಿ ಅವಧಿಯಲ್ಲಿ ನೌಕರರ ಮೂಲ ವೇತನದ ಆಧಾರದ ಮೇಲೆ ಪಾವತಿಸಲ್ಪಡುವ ವಂತಿಗೆ ಮೇರೆಗೆ ನಿರ್ಧರಿಸಲಾಗುತ್ತದೆ. ಅಂದರೆ ಇದರಲ್ಲಿ ಏನಂದರೆ ಫಿಕ್ಸ್ಡ್ ಇರೋದಿಲ್ಲ. ನೀವು ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದೀರಾ ಸರ್ಕಾರಿ ನೌಕರಿಯಲ್ಲಿ, ಹಾಗೂ ನಿಮ್ಮ ಮೂಲ ವೇತನ ನೀವು ನೌಕರಿ ಮಾಡ್ತಿದ್ದಾಗ ನಿಮ್ಮ ಮೂಲ ವೇತನ ಎಷ್ಟಾಗಿತ್ತು ಅದರದ ಮೇಲೆ ಇನ್ಸ್ಟಾಲ್ಮೆಂಟಲ್ಲಿ NPS ಅಕೌಂಟ್ಗೆ ದುಡ್ಡು ಜಮಾ ಆಗ್ತಾ ಇರುತ್ತೆ. ಸೊ ಹಾಗಾಗಿ 2 ಅಂಶಗಳ ಮೇಲೆ ನಿಮಗೆ ಎಷ್ಟು ರಿಟೈರ್ಡ್ ಆದಾಗ ಎಷ್ಟು ಹಣ ಬರುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ರಾಜ್ಯದಲ್ಲಿ ಜಾರಿಯಲ್ಲಿರುವ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ಸೂಕ್ತ ಬದಲಾವಣೆ ಮಾರ್ಪಾಡು ಮಾಡಲು ಸಮಗ್ರವಾಗಿ ಪರಿಶೀಲಿಸಲು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಪುನರ್ರಚಿಸಲಾಗಿದ್ದು, ಸಮಿತಿಯು ಹಲವು ಬಾರಿ ಸಭೆಗಳನ್ನು ನಡೆಸಿದೆ. ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ಬದಲಾವಣೆ ಅಥವಾ ಮಾರ್ಪಾಡು ಮಾಡಿರುವ ರಾಜ್ಯಗಳಾದ ಆಂಧ್ರ ಪ್ರದೇಶ, ಹಿಮಾಚಲ ಪ್ರದೇಶ ರಾಜ್ಯಗಳಿಗೆ ಅಧಿಕಾರಿಗಳನ್ನೊಳಗೊಂಡ ತಂಡಗಳು ಅಧ್ಯಯನ ನಡೆಸಿ ವರದಿಗಳನ್ನು ಸಮಿತಿಗೆ ಸಲ್ಲಿಸಲಾಗಿದೆ. ಅಂದರೆ ಕೆಲವು ಕಡೆ ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಕೆಲವು ಚೇಂಜಸನ್ನು ಮಾಡಿದೆ. ಯಾವುದಂದ್ರೆ ಆಂಧ್ರ ಪ್ರದೇಶ, ಹಿಮಾಚಲ ಪ್ರದೇಶಗಳು ಅವು ಏನೇನು ಚೇಂಜಸ್ ಮಾಡಿದೆ ಅದು ಕರ್ನಾಟಕದಲ್ಲಿ ತರಬಹುದಾ ಅನ್ನೋ ವರದಿಯನ್ನು ಕೂಡ ಈ ಸಮಿತಿ ಸಲ್ಲಿಸಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ NPS ಯೋಜನೆಗೆ ಸೂಕ್ತ ಮಾರ್ಪಾಡುಗಳನ್ನು ಮಾಡುವ ಸಾಧ್ಯತೆಗಳ ಕುರಿತು NPS ಯೋಜನೆಯ ಬದಲಾಗಿ ರಾಜ್ಯದಲ್ಲಿ ಏಕೀಕೃತ ಪಿಂಚಣಿ ಯೋಜನೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅನ್ನು ತರುವಂತಹ ಸಾಧ್ಯತೆಗಳು ಮತ್ತು ಇತರ ವಿಷಯಗಳ ಕುರಿತು ಸಲಹೆಗಳನ್ನು ನೀಡುವ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘ ಸಮಿತಿಯ ಸಭೆಯಲ್ಲಿ ಚರ್ಚಿಸಲಾಗಿದೆ. ಸಮಿತಿಯ ವರದಿಯನ್ನು ನಿರೀಕ್ಷಿಸಲಾಗಿದೆ ಎಂದರು. ಅಂದರೆ ಇವಾಗ ಏನು NPS ಇದೆ, ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಅದರ ಬದಲಾಗಿ ಕೇಂದ್ರ ಸರ್ಕಾರ ಹೊಸದೊಂದು ಪೆನ್ಷನ್ ಸ್ಕೀಮ್ ಜಾರಿಗೆ ತಂದಿದೆ. ಅದು ಯೂನಿಫೈಡ್ ಪೆನ್ಷನ್ ಸ್ಕೀಮ್. ಈ NPS ಸ್ಕೀಮ್ ಒಳ್ಳೆಯದ, ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಒಳ್ಳೆಯದ ಅಂತ ಪರಿಶೀಲನೆ ಮಾಡಿ ಫೈನಲ್ ಡಿಸಿಷನನ್ನು ತಗೊಳ್ತೇವೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಯಾಕೆ ಈ ವಿಷಯ ಬಂದೆ ಅಂದರೆ ರಾಜ್ಯ ಸರ್ಕಾರಿ ನೌಕರರು ತುಂಬ ದಿನಗಳಿಂದ ಎಲ್ಲರಿಗೂ NPS ಬೇಡ, UPS ಬೇಡ, ಹಳೆ ಪಿಂಚಣಿ ಯೋಜನೆ ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ OPS ಜಾರಿಗೆ ಬರಬೇಕು
ಮಾಡಬೇಕು ಅಂತ ಒತ್ತಾಯ ಹೇರಿತ್ತು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಂದಲೂ ಕೂಡ ಸರ್ಕಾರದ ಮೇಲೆ ಒತ್ತಾಯ ಹೇರಲಾಗಿತ್ತು. ಇದಕ್ಕೆ ಪೂರಕವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರ ಪ್ರಕಾರ ಏನು ನಾವು ತಿಳ್ಕೊಳ್ಬೋದಾಗಿದೆ ಅಂದರೆ, ಸದ್ಯಕ್ಕೆ NPSಯಿಂದ ಡೈರೆಕ್ಟಾಗಿ OPSಗೆ ಅಂತೂ ಚೇಂಜ್ ಮಾಡೋದಕ್ಕಾಗಲ್ಲ. ಆದರೆ NPSಯಿಂದ UPSಗೆ ಕನ್ವರ್ಟ್ ಮಾಡೋದ್ರ ಬಗ್ಗೆ ಡಿಸ್ಕಷನ್ಸ್ಗಳಾಗ್ತಾ ಇದೆ ಹಾಗೂ ಸದ್ಯದಲ್ಲೇ ಆದೇಶ ಹೊರಬರಲಿದೆ. ನಿಮಗೆ ಹಲವಾರು ಜನರಿಗೆ ಡೌಟ್ ಇತ್ತು, NPSನಲ್ಲಿ ತಿಂಗಳು ಎಷ್ಟು ಕಟ್ಟಾಗ್ತಿದೆ, ನಮಗೆ ರಿಟೈರ್ಡ್ ಆದಾಗ ಫುಲ್ ಅಮೌಂಟ್ ಸಿಗುತ್ತಾ, ಎಷ್ಟು ನಮಗೆ ಹಣ ಸಿಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಕೂಡ ತಿಳಿಸಿದರು. ಇದಕ್ಕೆ ಇವಾಗ ಕ್ಲಿಯರಾಗಿ ಉತ್ತರ ಸಿಕ್ಕಿದೆ. ನೀವು ರಿಟೈರ್ಡ್ ಆದಾಗ ನಿಮಗೆ ಏನು ನಿಮ್ಮ ಪ್ರತಿ ತಿಂಗಳು ನೀವು ಕೆಲಸದಲ್ಲಿದ್ದಾಗ ಪ್ರತಿ ತಿಂಗಳು ನಿಮ್ಮ ಸ್ಯಾಲ್ರಿಯಿಂದ ಎಷ್ಟು ವಂತಿಗೆ ಕಟ್ಟಾಗಿರುತ್ತೆ, ಅದರ ಮೊತ್ತ ಏನು ಜಮಾ ಆಗಿರುತ್ತೆ ಆ ಮೊತ್ತದ 60% ನಿಮಗೆ ರಿಟರ್ನ್ ಸಿಗುತ್ತೆ ರಿಟೈರ್ಡ್ ಆದ ತಕ್ಷಣವೇ. ಹಾಗೂ ಉಳಿದ 40% ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರ ಅದನ್ನು ಇಂಟ್ರೆಸ್ಟನ್ನು ನಿಮಗೆ ಮಾಸಿಕ ಪೆನ್ಷನ್ ಅಂದರೆ ಮಂತ್ಲಿ ಪೆನ್ಷನ್ ರೀತಿಯಲ್ಲಿ ಕೊಡಲಾಗುತ್ತೆ. ಸೊ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಹಲವಾರು ಜನ ಕೇಳ್ತಾ ಇದ್ರಿ 70 ವರ್ಷ ಮೇಲಿನವರಿಗೆ ಎಕ್ಸ್ಟ್ರಾ ಪೆನ್ಷನ್ ಸಿಗೋದ್ರ ಬಗ್ಗೆ. ಅದರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯ ಆದೇಶಗಳನ್ನು ಹೊರಡಿಸಿಲ್ಲ. ಅದು ಆರ್ಥಿಕಲ್ ಆಗಿ ಅದಕ್ಕೆ ಒಪ್ಪಿಗೆ ನೀಡಿದರೂ ಕೂಡ ಸರ್ಕಾರದ ಮೇಲೆ ಅಡಿಷ್ನಲ್ ಹೊರೆ ಆಗಿರೋದ್ರಿಂದ ಸದ್ಯಕ್ಕೆ ಅದನ್ನು ಯಾವುದೇ ರೀತಿಯ ಆದೇಶ ಅದರ ಕುರಿತು ಮಂಡಿಸಿಲ್ಲ ಸರ್ಕಾರ. ಒಂದೊಂದಾಗಿ ಏನು 7ನೇ ವೇತನ ಆಯೋಗ ಜಾರಿ ಮಾಡಿತ್ತು, ಆಮೇಲೆ ಆರೋಗ್ಯ ಸಂಜೀವಿನಿ ಜಾರಿ ಮಾಡಿತ್ತು, ಹಳೆ 2016 ಮೊದಲಿನವರಿಗೆ ಹಳೆ ಪಿಂಚಣಿ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಆದೇಶ ಹೊರಡಿಸಿತ್ತು. ಹೀಗೆ ಒಂದೊಂದಾಗಿ ಆಗ್ತಿದೆ. ಸದ್ಯದಲ್ಲೇ ಕೂಡ 70 ವರ್ಷ ಮೇಲಿನವರಿಗೆ ಎಕ್ಸ್ಟ್ರಾ ಪೆನ್ಷನ್ ಕೊಡೋ ಬಗ್ಗೆ ಕೂಡ ಆದೇಶ ಬರ್ಬೋದಾಗಿದೆ. ಕಾದು ನೋಡಬೇಕಾಗಿದೆ ಈ ವಿಷಯಕ್ಕಾಗಿ. ಇನ್ನೂ ಹಲವಾರು ಜನ ಕೇಳ್ತಿದ್ರು ಜನವರಿಯಿಂದ DA ಹೈಕ್ ಆಗಬೇಕಿತ್ತು, ಅದಿನ್ನೂ ಇನ್ಫಾರ್ಮೇಷನ್ ಬಂದಿಲ್ಲ ಅಂತ. ಅದರ ಬಗ್ಗೆಯೂ ಕೂಡ ಯಾವುದೇ ರೀತಿಯ ಆದೇಶ ಹೊರಡಿಸಿಲ್ಲ. ಆದೇಶ ಹೊರಡಿಸಿದ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಚಿಂತೆ ಮಾಡಬೇಕಾಗಿಲ್ಲ, ಯಾಕಂದರೆ ಆದೇಶ ಬರೋದು ತಡ ಆದ್ರೂ ಕೂಡ ನಿಮಗೆ DA ಹೈಕ್ ಮಾತ್ರ ಜನವರಿಯಿಂದನೇ ಸಿಗುತ್ತೆ. ಏನು ಬಾಕಿ ಇರುತ್ತೋ ಅದನ್ನು ಅರಿಯಸ್ ರೂಪದಲ್ಲಿ ಮುಂದಿನ ತಿಂಗಳ ಸಂಬಳ ಅಂದರೆ ಏಪ್ರಿಲ್ ಸ್ಯಾಲ್ರಿಯಲ್ಲಿ ನೀವು ನೋಡ್ಬೋದಾಗಿದೆ. ನಾನು ಆಲ್ರೆಡಿ ಹೇಳಿದಾಗೆ ನೀವು ಎಲ್ಲ ಇನ್ಫಾರ್ಮೇಷನ್ಗಳನ್ನು ನನ್ನ ಚಾನಲಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸನ್ನು ಪ್ಲೇಲಿಸ್ಟಿಗೆ ಹೋಗಿ ಚೆಕ್ ಮಾಡಿಕೊಳ್ಬೋದಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ. ಮತ್ತು ಇನ್ನೂ ಬೇರೆ ಯಾವ ಟಾಪಿಕ್ಗಳ ಬಗ್ಗೆ ನಿಮಗೆ ಡೌಟ್ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ.